ಇವತ್ತು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಹಿಂದಿ ಏರಿಕೆಯನ್ನ ರಾಜ್ಯದಲ್ಲಿ ಮಾಡ್ತಿದ್ದಾರೆ. ನಾವು ಹೇಳ್ತಿರುವಂತದ್ದು ಹಿಂದಿಯನ್ನು ಏನಾದರೂ ಈ ರಾಷ್ಟ್ರದ ರಾಷ್ಟ್ರ ಭಾಷೆ ಅಂತ ಎಲ್ಲರೂ ಅಧಿಕೃತವಾಗಿ ಘೋಷಣೆ ಆಗಿದೆಯಾ? ಯಾಕೆ ಕರ್ನಾಟಕದ ನೆಲದಲ್ಲಿ ಹಿಂದಿಯನ್ನ ನೀವು ಪ್ರಚೋದಿಸ್ತೀರಾ ಇಲ್ಲಿ ಕನ್ನಡಿಗರ ಮೇಲೆ? ಯಾಕೆ ಬಲವಂತವಾಗಿ ಹಿಂದಿಯನ್ನ ಕನ್ನಡಿಗರ ಮೇಲೆ ಬಲವಂತವಾಗಿ ಏರುವಂತ ಕೆಲಸ ಯಾಕೆ? ಇವತ್ತು ಹಿಂದೆ ಮೆಟ್ರೋದಲ್ಲೂ ಕೂಡ ಇದೇ ತರ ಆದಂತ ಸಂದರ್ಭದಲ್ಲಿ ಕರವೇ ಅವತ್ತು ಇಡೀ ಮೆಟ್ರೋವನ್ನು ಇಡೀ ದಿನ ಬಂದ್ ಮಾಡಿ ಹೋರಾಟವನ್ನು ಮಾಡಿದ್ದು. ಅದರ ಪ್ರತಿಫಲ ಇವತ್ತು ಇಂಗ್ಲಿಷು ಮತ್ತು ಕನ್ನಡ ಇದೆ. ಯಾಕೆ ಅದು? ಅದಕ್ಕೋಸ್ಕರ ಇವತ್ತು ಸಾರ್ವಜನಿಕ ಸ್ಥಳದಲ್ಲಿ ಹಿಂದಿಯನ್ನು ಹಾಕ್ತಂತ ಭಾರತ್ ಎಲೆಕ್ಟ್ರಾನಿಕ್ ಇವತ್ತು ಬುದ್ಧಿಯನ್ನು ಕಲಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಸಾರ್ವಜನಿಕ ಜಾಗದಲ್ಲಿ ಹಿಂದಿಯನ್ನು ಬಳಸಬಾರ್ದು, ಹಿಂದಿಯನ್ನು ಹಾಕಬಾರ್ದು. ಹಿಂದಿ ಅಧಿಕೃತವಾದ ರಾಷ್ಟ್ರ ಭಾಷೆ ಅಲ್ಲ, ನಮಗೆ ಕನ್ನಡವೇ ರಾಷ್ಟ್ರ ಭಾಷೆ, ನಮಗೆ ಕನ್ನಡವೇ ರಾಜ್ಯ ಭಾಷೆ. ಹಾಗಾಗಿ ಹಿಂದಿಯನ್ನ ಕನ್ನಡಿಗರ ಮೇಲೆ ಬಲವಂತವಾಗಿ ಏರಿದ್ರೆ ಇಂಥ ಕ್ರಾಂತಿಕಾರಿ ಹೋರಾಟಗಳು ರಾಜ್ಯದಲ್ಲಿ ನಡೀತಲೇ ಇರುತ್ತೆ. ಇವತ್ತು ನಾರಾಯಣಗೌಡರ ಆದೇಶದ ಮೇರೆಗೆ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸನ್ಮಾನ್ಯ ಟಿ ಎ ನಾರಾಯಣಗೌಡರಿಗೆ ಹೋರಾಟದ ಸ್ಫೂರ್ತಿ